ಎಲ್ಲರಿಗೂ ನಮಸ್ಕಾರ. ಕನ್ನಡ ಚಿತ್ರರಂಗದ ಪರವಾಗಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಆಗಸ್ಟ್ 9ಕ್ಕೆ ಭೀಮಾ ಕಣಕ್ಕೆ ಇಳಿಯಲಿದ್ದಾನೆ. ಭೀಮಾ ಟ್ರೈಲರ್ ರಿಲೀಸ್ ಆಗಿದ್ದು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ. ಈ ಟ್ರೈಲರ್ ನಲ್ಲಿ ಒಂದಿಷ್ಟು ಹೊಸ ಮುಖಗಳನ್ನು ಕಾಣಬಹುದು. ಬೆಂಗಳೂರಿನ ಈಗಿನ ಸಂದರ್ಭಗಳಲ್ಲಿ ನಡೆಯುವ ಭೂಗತ ಕಥೆಯನ್ನು ಟ್ರೈಲರ್ ನಲ್ಲಿ ತೋರಿಸಿದ್ದು, ಕತ್ತಿ ಹಿಡಿದುಕೊಂಡು ವಿಜಯ್ ಅವರು ಅಬ್ಬರಿಸಿರುವ ದೃಶ್ಯಗಳು ಕಂಡರೂ ಸಹ ಎಲ್ಲೋ ಸಲ್ಗಾ ಚಿತ್ರದ ಫೀಲ್ ಕೊಟ್ಟರೂ ಒಳ್ಳೆ ವಿಭಿನ್ನ ಕಥಾ ಅಂದರ ಹೊಂದಿರೋ ಸಿನಿಮಾನೇ ಅಂತಾನೆ ಹೇಳಬಹುದು. ನಗರದ ಗಲ್ಲಿ ಗಲ್ಲಿಗಳಲ್ಲಿ ಸುತ್ತಾಡಿ ಆಕ್ಟಿಂಗ್ ಬರದ ಹುಡುಗರನ್ನು ಕರೆದುಕೊಂಡು ಬಂದು ಅವರಿಂದ ಅಭಿನಯ ಮಾಡಿಸಿರುವ ದುನಿಯಾ ವಿಜಯ್ ಅವರ ನಿರ್ದೇಶನದ ಸ್ಟೈಲ್ ಅಂತದು ಅಂತ ಈ ಟ್ರೈಲರ್ ನಲ್ಲಿ ಗೊತ್ತಾಗುತ್ತೆ. ಇನ್ನು ಈ ಟ್ರೈಲರ್ ನಲ್ಲಿ ಡ್ರಗ್ಸ್, ಪಾರ್ಟಿ, ಸ್ಮೋಕ್, ಡ್ರಿಂಕ್ಸ್, ಸೆಕ್ಸ್ ಇತ್ಯಾದಿ ಇಂದಿನ ಯುವಕರ ವೀಕ್ನೆಸ್ಗಳು, ಇವುಗಳ ಲಾಭವನ್ನು ಭೂಗತ ಜಗತ್ತಿನವರು ಹೇಗೆ ಇದನ್ನೇ ವ್ಯಾಪಾರ ಮಾಡಿಕೊಂಡು ಅವರನ್ನು ಹಾಳು ಮಾಡುತ್ತಿದ್ದಾರೆ, ಇದರಲ್ಲಿ ಪೊಲೀಸರು ಹಾಗೂ ದುನಿಯಾ ವಿಜಯ್ ಅವರ ಪಾತ್ರ ಏನು ಅಂತ ಸಿನಿಮಾದಲ್ಲೇ ನೋಡಬೇಕಾಗುತ್ತದೆ. ಇಂತಹ ಕಥೆಯನ್ನು ಆಯ್ಕೆ ಮಾಡಿಕೊಂಡಿರುವ ದುನಿಯಾ ವಿಜಯ್ ಅವರಿಗೆ ಈ ಬಾರಿ 100% ಹಿಟ್ ಕನ್ಫರ್ಮ್. ಆದ್ರೆ ಈ ಚಿತ್ರದಲ್ಲಿ ಕ್ರಿಂಜ್ ಸೀನ್ಗಳನ್ನು ಬಳಸಿದ್ರೆ, ಇಷ್ಟು ಮಾಡಿದರೆ ಆಟೋಮೆಟಿಕ್ ಆಗಿ ಪ್ರೇಕ್ಷಕರು ಥಿಯೇಟರ್ಗೆ ಬರುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು ಈ ಟ್ರೈಲರ್ ಕಟ್ಟು ಸ್ವಲ್ಪ ಹೆಚ್ಚಿಸಬೇಕಾಗಿದ್ದು, ಹೈಪ್ ಕ್ರಿಯೇಟ್ ಮಾಡುವ ದೃಶ್ಯಗಳು ಇಡಬಹುದು. ಆದರೂ ಸಹ ನಾವು ಟ್ರೈಲರ್ ನೋಡಿ ಜಡ್ಜ್ ಮಾಡುವಂತೆ. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದರೆ ಚರಣ್ ರಾಜ್ ಅವರ ಸಂಗೀತ, ವಿಜಯ್ ಅವರ ಆಕ್ಟಿಂಗ್ ಚೆನ್ನಾಗಿದೆ. ಈಗಾಗಲೇ ಹಾಡುಗಳು, ಡೈಲಾಗ್ಗಳು ಸೂಪರ್ ಹಿಟ್ ಆಗಿದ್ದು ಸಿನಿಮಾದ ಮೇಲೆ ನಿರೀಕ್ಷೆ ಹೆಚ್ಚಿಸಿದೆ. ಕೆಲವು ವರ್ಷಗಳಿಂದ ಮುಚ್ಚಲ್ಪಟ್ಟ 18ಕ್ಕೂ ಹೆಚ್ಚು ಥಿಯೇಟರ್ಗಳು ಭೀಮಾ ಸಿನಿಮಾದ ಮೂಲಕ ಮರುಜೀವ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಇದೊಂದು ಒಳ್ಳೆಯ ವಿಚಾರ ಅಂತಾನೆ ಹೇಳಬಹುದು. ಈ ಬಾರಿ ಭೀಮಾ ಹೊಡೆಯುವ ಸಿಕ್ಸರ್ಗೆ 100% ಹಿಟ್ ಕನ್ಫರ್ಮ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.